ನಾವಿವತ್ತು ಕುಕ್ಕರ್ನಲ್ಲಿ ತುಂಬಾನೇ ಸುಲಭವಾಗಿ ಮೊಟ್ಟೆ ಹಾಕದೆ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಫ್ರೂಟ್ ಕೇಕ್ ಮಾಡೋದನ್ನ ನೋಡೋಣ. ತುಂಬಾನೇ ರುಚಿಯಾಗಿರುತ್ತದೆ. ಓವನ್ ಇಲ್ಲದೇನೆ ನಾವು ಈ ರೀತಿ ಕೂಡ ಕೇಕ್ ಮಾಡಬಹುದು. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಕುಕ್ಕರ್ ಅನ್ನ ಪ್ರೀ ಹೀಟ್ ಮಾಡಿಕೊಳ್ಬೇಕು. ಕುಕ್ಕರ್ಗೆ 1 ಲೇಯರ್ ಉಪ್ಪನ್ನು ಹಾಕಬೇಕು. ನಾನಿಲ್ಲಿ ಸುಮಾರಾಗಿ 1.5 ಕಪ್ ಉಪ್ಪನ್ನು ತಗೊಂಡಿದ್ದೀನಿ. ಎಲ್ಲಾ ಕಡೆನೂ ಉಪ್ಪನ್ನು ಸ್ಪ್ರೆಡ್ ಮಾಡಿ. ಈ ಉಪ್ಪು ವೇಸ್ಟ್ ಆಗೋದಿಲ್ಲ. ಮತ್ತೆ ಕೇಕ್ ಮಾಡಬೇಕಿದ್ರೆ ಉಪಯೋಗಿಸ್ಕೊಳ್ಬಹುದು. ಇವಾಗ ಕುಕ್ಕರ್ನಲ್ಲಿ ಒಂದು ಸ್ಟ್ಯಾಂಡನ್ನು ಇಟ್ಟು ಕುಕ್ಕರ್ನ ಗ್ಯಾಸ್ಕೆಟ್ ಮತ್ತು ವಿಸಿಲ್ ತೆಗೆದು ಮುಚ್ಚಳವನ್ನು ಮುಚ್ಚಿ 10 ನಿಮಿಷ ಸಿಮ್ನಲ್ಲಿ ಪ್ರೀ ಹೀಟ್ ಮಾಡಿ. ಒಂದು ಬೌಲ್ಗೆ ಅರ್ಧ ಕಪ್ ಹಾಲು, 1 ಟೀ ಸ್ಪೂನ್ ವಿನಿಗರ್ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ. ನೀವಿಲ್ಲಿ ಮೊಸರನ್ನು ಬೇಕಿದ್ರೂ ಹಾಕಬಹುದು. ಹಾಗೆಯೇ ದ್ರಾಕ್ಷಿ 20, ಕತ್ತರಿಸಿದ ಗೋಡಂಬಿ 1.5 ಟೇಬಲ್ ಸ್ಪೂನ್, ಟೂಟಿ ಫ್ರೂಟಿ 3 ಟೇಬಲ್ ಸ್ಪೂನ್ ಇವೆಲ್ಲವನ್ನು ಎತ್ತಿಟ್ಕೊಳ್ಳಿ. ಒಂದು ಕೇಕ್ ಮೋಲ್ಡ್ಗೆ ಎಣ್ಣೆ ಸವರಿ ಬಟರ್ ಪೇಪರ್ ಅನ್ನು ಹಾಕಿ ಪಕ್ಕಕ್ಕಿಡಿ. ಮಿಕ್ಸಿಂಗ್ ಬೌಲ್ಗೆ ಮಾಡಿಕೊಂಡಿರುವ ಹಾಲು ಮತ್ತು ವಿನಿಗರ್ ಮಿಶ್ರಣ, ಎಣ್ಣೆ 1/4 ಕಪ್, ಸಕ್ಕರೆ ಪುಡಿ 3/4 ಕಪ್, ವೆನಿಲಾ ಎಸೆನ್ಸ್ 1 ಟೀ ಸ್ಪೂನ್ ಇವೆಲ್ಲವನ್ನು ಸಕ್ಕರೆ ಕರಗುವ ತನಕ ಮಿಕ್ಸ್ ಮಾಡಿಕೊಳ್ಳಿ. ಡ್ರೈ ಇಂಗ್ರೀಡಿಯೆಂಟ್ಸ್ ಅನ್ನ ಜರಡಿ ಹಿಡಿಯಬೇಕು, ಯಾಕಂದ್ರೆ ಅಲ್ಲಲ್ಲಿ ಗಂಟುಗಳಿರುತ್ತದೆ. ಅದಕ್ಕಾಗಿ 1 ಕಪ್ ಗೋಧಿ ಹಿಟ್ಟು, ಹಾಲಿನ ಪುಡಿ 3 ಟೇಬಲ್ ಸ್ಪೂನ್. ಇಲ್ಲಿ ಹಾಲಿನ ಪುಡಿ ಹಾಕೋದ್ರಿಂದ ಕೇಕ್ ಒಂದು ರುಚಿ ಕೊಡುತ್ತೆ. 3/4 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಇವೆಲ್ಲವನ್ನು ಜರಡಿ ಹಿಡಿಯಬೇಕು. ಆಮೇಲೆ ಉಪ್ಪನ್ನು 1/4 ಸ್ಪೂನ್ ಹಾಕಿ ಚೆನ್ನಾಗಿ ಹೊಂದಿಕೊಳ್ಳೋ ರೀತಿ ಮಿಕ್ಸ್ ಮಾಡಿ. ಗಂಟಿಲ್ಲದಂತೆ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಸ್ವಲ್ಪನೇ ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ನಾನಿಲ್ಲಿ 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸಿದ್ದೀನಿ. ಇದು ತೀರಾ ತೆಳ್ಳಗೂ ಅಲ್ಲ, ಗಟ್ಟಿಯೂ ಅಲ್ಲ. ಬೋಂಡ ಹಿಟ್ಟಿನ ಹದ ಇರಲಿ. ಕೊನೆಯಲ್ಲಿ ಡ್ರೈ ಫ್ರೂಟ್ಸ್ ಮಿಶ್ರಣ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ. ಬಟರ್ ಪೇಪರ್ ಹಾಕಿರುವ ಮೋಲ್ಡ್ಗೆ ಕೇಕ್ ಮಿಶ್ರಣ ಹಾಕಿ ಮೇಲೆ ಟೂಟಿ ಫ್ರೂಟಿ ಉದುರಿಸಿ. ಈ ಟಿನ್ನನ್ನು 2 ಬಾರಿ ಟ್ಯಾಪ್ ಮಾಡಿ. ಆವಾಗ ಕೇಕ್ ಬ್ಯಾಟರ್ನಲ್ಲಿರುವ ಏರ್ ಬಬಲ್ಸ್ ಹೊರಟೋಗುತ್ತೆ. ಈಗ ಪ್ರೀ ಹೀಟ್ ಮಾಡಿಕೊಂಡಿರುವ ಕುಕ್ಕರ್ನಲ್ಲಿ ಲೋ ಫ್ಲೇಮ್ನಲ್ಲಿ 30ರಿಂದ 35 ನಿಮಿಷ ಬೇಯಿಸಬೇಕು. ಆದರೆ ಕುಕ್ಕರ್ ಗ್ಯಾಸ್ಕೆಟ್ ಹಾಗೂ ವಿಸಿಲ್ ಹಾಕಬಾರದು. ಓವನ್ನಲ್ಲಿ ಆದರೆ 180 ಡಿಗ್ರಿಯಲ್ಲಿ 30 ನಿಮಿಷ ಬೇಯಿಸಬೇಕು. 35 ನಿಮಿಷದ ನಂತರ ಚಾಕು ಅಥವಾ ಟೂತ್ ಪಿಕ್ ಸಹಾಯದಿಂದ ಕೇಕ್ ಬೆಂದಿದೆಯಾ ಇಲ್ವಾ ಅಂತ ನೋಡಬೇಕು. ಕೇಕ್ ಮಧ್ಯ ಚುಚ್ಚಿದಾಗ ಚಾಕುವಿಗೆ ಅಂಟಿಲ್ಲ ಅಂತಾದರೆ ಬೆಂದಿದೆ ಎಂದರ್ಥ. ಅಕಸ್ಮಾತ್ ಚಾಕುವಿಗೆ ಅಂಟಿದ್ರೆ ಮತ್ತೆ ನೀವು 10 ನಿಮಿಷ ಕುಕ್ಕರ್ನಲ್ಲಿಟ್ಟು ಬೇಯಿಸಬೇಕಾಗುತ್ತದೆ. ಕೇಕ್ ಈಗ ರೆಡಿಯಾಗಿದೆ. ಮೋಲ್ಡ್ನ ಸುತ್ತ ಚಾಕುವಿನ ಸಹಾಯದಿಂದ ಬಿಡಿಸಿಕೊಂಡು ಕೇಕ್ ಅನ್ನ ಅನ್ಮೋಲ್ಡ್ ಮಾಡಿ. ಇದರ ಮೇಲಿರುವ ಬಟರ್ ಪೇಪರ್ ಅನ್ನ ತೆಗೀರಿ. ಕೇಕ್ ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವಿಲ್ಲಿ ನೋಡಬಹುದು. ಮನೆಯಲ್ಲಿಯೇ ಸುಲಭವಾಗಿ ಕುಕ್ಕರ್ನಲ್ಲಿ ಎಗ್ಲೆಸ್ ಫ್ರೂಟ್ ಕೇಕ್ ಮಾಡೋದನ್ನ ನೋಡಿದ್ವಿ. ನೀವು ಕೂಡ ಮೃದುವಾದ ರುಚಿಯಾದ ಈ ಕೇಕನ್ನು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.